ಹೆಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವೈಟಿ ಮಾನ್ವಿ ಚಾನಲ್. ಇವತ್ತಿನ ಕ್ಲಾಸಲ್ಲಿ ಮೈಕ್ರೋಸಾಫ್ಟ್ ಆಕ್ಸೆಸ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮೇಲೆ ಒಂದಿಷ್ಟು ಟಾಪಿಕ್ಸ್ನ ನಾನು ನಿಮಗೆ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಲಾಸ್ಟ್ ಕ್ಲಾಸಲ್ಲಿ ರಿಪೋರ್ಟ್ಸ್ ಹಾಗೆ ದೆನ್ ಫಾರ್ಮ್ಸ್ ಆಯಿತು, ದೆನ್ ರಿಪೋರ್ಟ್ಸ್ ಜನ್ರೇಟ್ ಮಾಡಿದ ಮೇಲೆ ಯಾವ ರೀತಿ ಪ್ರಿಂಟೌಟ್ ತೆಗಿಬೇಕಂತ ನೋಡಿದ್ವಿ. ಒಂದಿಷ್ಟು ಕ್ಯಾಲ್ಕುಲೇಷನ್ಸ್ ತೋರಿಸಿದೆ ನಿಮಗೆ ಯಾವ ರೀತಿ ರಿಪೋರ್ಟ್ ಜನ್ರೇಟ್ ಮಾಡಬೇಕಾದ್ರೆ ಕ್ಯಾಲ್ಕುಲೇಷನ್ ಪಾರ್ಟ್ ಬಂತು. ಬಿಕಾಸ್ ಒಂದು ಡಿಸ್ಕೌಂಟ್ ಆಗಿರ್ಬೋದು, ಗ್ರೋಸರೀಸ್ ಆಗಿರ್ಬೋದು, ಓಕೆ, ಅದು ಕಂಪ್ನಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತೇಳಿ ನೆನ್ನೆ ಕ್ಲಾಸಲ್ಲಿ ತೋರಿಸ್ಕೊಟ್ಟೆ. ಇವತ್ತು ಇನ್ನೊಂದಿಷ್ಟು ಟಾಪಿಕ್ಸ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೀವು ಕ್ಲಾಸ್ನ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದರೆ ಅರ್ಥ ಆಗುತ್ತೆ. ಲಾಸ್ಟ್ ಕ್ಲಾಸಲ್ಲಿ ಕಸ್ಟಮರ್ಸ್ ಆಗಿರ್ಬೋದು, ಡೀಟೇಲ್ಸ್, ಓಕೆ, ಎಂಪ್ಲಾಯ್ ಡೀಟೇಲ್ಸ್ ಆಗಿರ್ಬೋದು, ಆರ್ಡರ್ ಡೀಟೇಲ್ಸ್, ಆರ್ಡರ್ಸ್, ದೆನ್ ಪ್ರಾಡಕ್ಟ್ಸ್, ಸಪ್ಲೈಯರ್ಸ್, ಈ ರೀತಿ ಟೇಬಲ್ ಕ್ರಿಯೇಟ್ ಮಾಡ್ಕೊಂಡ್ವಿ. ಇದರಲ್ಲಿ ಸಪ್ಲೈಯರ್ ಐ ಡಿಯಲ್ಲಿ, ಓಕೆ, ಒಂದು ಆಲ್ಫಾಬೆಟ್ ಜೊತೆಗೆ ಒಂದು ನಂಬರ್ ಬಂದರೆ ಯಾವ ರೀತಿ ನಾವು ಡಾಟಾ ಟೈಪ್ನ ತೊಗೋಬೇಕು, ಫೀಲ್ಡ್ ನೇಮಲ್ಲಿ ಏನಂತ ಚೂಸ್ ಮಾಡಬೇಕು, ಎಲ್ಲ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಅದೇ ಥರ ವರ್ಕ್ ಮಾಡ್ತಾ ಹೋಗಿ. ಆಮೇಲೆ ಕ್ಯಾಲ್ಕುಲೇಟೆಡ್ ಪಾರ್ಟ್ಸ್, ಓಕೆ, ಇಲ್ಲಿ ನೋಡಿ ಆರ್ಡರ್ ಡೀಟೇಲ್ಸಲ್ಲಿ ನೋಡೋಣ. ಗ್ರಾಸ್ ಅಮೌಂಟ್ ಎಷ್ಟು, ಓಕೆ, ದೆನ್ ಡಿಸ್ಕೌಂಟ್, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಪಾಯಿಂಟ್ ವೈಸ್, ಡೆಸಿಮಲ್ಸ್ ವೈಸಲ್ಲಿ ಯಾವ ರೀತಿ ನಾವು ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳಿದೆ. ಜೊತೆಗೆ ನೆಟ್ ಪ್ರೈಸ್, ಓಕೆ, ನೆಟ್ ಪ್ರೈಸಲ್ಲಿ ಪಾಯಿಂಟ್ ಆದಮೇಲೆ ಸೆವೆರಲ್ ಡಿಜಿಟ್ಸ್ ಬರುತ್ತೆ, ಹೌದಾ. ಆ ಡಿಜಿಟ್ಸ್ ಎಲ್ಲ ರೆಡ್ಯೂಸ್ ಆಗಿ ನಮ್ಗೆ ಏನಿದ್ರು ನಂಬರ್ಸ್ ಮಾತ್ರ ಬರಬೇಕು, ಓಕೆ, ಡೆಸಿಮಲ್ ಪಾಯಿಂಟಲ್ಲಿ ಬೇಡ ಅಂಥೇಳಿ ಈ ರೀತಿ ವರ್ಕ್ ಮಾಡಿದ್ವಿ. ಎಲ್ಲ ಈ ರೀತಿ ವರ್ಕ್ನ ನೀವು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಲೇಬೇಕು. ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ಮೇಲೆ ನೀವು ನೆಕ್ಸ್ಟ್ ನಾನು ಹೇಳೋ ಟಾಪಿಕ್ನ ನೋಡಿ ಅರ್ಥ ಆಗುತ್ತೆ, ಆರೆಲ್ಸ್ ಅರ್ಥ ಆಗೋದಿಲ್ಲ, ಓಕೆ. ನೆಕ್ಸ್ಟ್ ಟಾಪಿಕ್ಸ್ನ ನೋಡೋಣ. ಇವಾಗ ನೋಡಿ, ಇಲ್ಲಿ ಪ್ರಾಡಕ್ಟ್ಸ್ ಅಂತ ಇದೆ, ಹೌದಾ. ಪ್ರಾಡಕ್ಟ್ಸ್ ಆಗಿರ್ಬೋದು, ಆರ್ಡರ್ ಡೀಟೇಲ್ಸ್ ಆಗಿರ್ಬೋದು, ದೆನ್ ಸಪ್ಲೈಯರ್ಸ್ ಆಗಿರ್ಬೋದು. ಇದರಲ್ಲಿ ಒಂದು ಐ ಡಿ, ಓಕೆ, ಒಂದು ನಾವು ಫೀಲ್ಡ್ ನೇಮಲ್ಲಿ ಕೊಟ್ಟಿರೋದು, ಇನ್ನೊಂದು ಫೀಲ್ಡಲ್ಲಿನೂ ಬಂದಿರುತ್ತೆ, ಹೌದಾ. ಫಾರ್ ಎಕ್ಸಾಂಪಲ್ ಪ್ರಾಡಕ್ಟ್ಸ್, ಓಕೆ, ಇದರಲ್ಲಿ ಆರ್ಡರ್ಸ್ ತಗೋತಾ ಇದ್ದೀನಿ. ಆರ್ಡರ್ಸಲ್ಲಿ ಏನು ಬರ್ಬೋದು ನೋಡಿ, ಇಲ್ಲಿ ಕಸ್ಟಮರ್ ಐ ಡಿ ಅಂತ ಇದೆ, ಹೌದಾ. ಕಸ್ಟಮರ್ ಐ ಡಿ ಇದೆ. ದೆನ್ ಕಸ್ಟಮರ್ಸಲ್ಲಿ ನೋಡ್ತೀನಿ ನಾನು, ಕಸ್ಟಮರಲ್ಲಿನೂ ಕಸ್ಟಮರ್ ಐ ಡಿ ಅಂತ ಇದೆ, ಓಕೆ. ಅಂದರೆ ರಿಲೇಟೆಡ್ ಐ ಡಿಸ್ ಇರ್ತವೆ, ಹೌದಾ. ಆ ರಿಲೇಟೆಡ್ ಐ ಡಿಸ್ನ ನಾವು ಡಿಲೀಟ್ ಮಾಡಬಾರ್ದು, ಓಕೆ. ಡಿಲೀಟ್ ಮಾಡೋ ಅಂಥ ನೆಸೆಸಿಟಿ ಬಂದರೂ ಡಿಲೀಟ್ ಆಗಬಾರ್ದು ಅಂತಂದರೆ ಅದು ಏನು ಮಾಡಬೇಕು ಅಂತಂದರೆ, ಇಲ್ಲಿ ಇವೆರಡರ ಮಧ್ಯದಲ್ಲಿ ಏನು ಮಾಡಬೇಕು ನೋಡಿ, ಇಲ್ಲಿ ಕಸ್ಟಮರ್ಸ್ ಆಗಿರ್ಬೋದು, ದೆನ್ ಆರ್ಡರ್ಸ್, ಓಕೆ, ಇವೆರಡು ಆಗಿರ್ಬೋದು. ಅಥವಾ ಎಂಪ್ಲಾಯ್ ಡೀಟೇಲ್ಸಲ್ಲಿ ಏನು ಕೊಡುತ್ತೆ ನೋಡಿ, ಇಲ್ಲಿ ಎಂಪ್ಲಾಯ್ ಡೀಟೇಲ್ಸ್ ಇಲ್ಲದೆ ಇದ್ರೂ ಆರ್ಡರ್ ಡೀಟೇಲ್ಸ್ ನೋಡಿ, ಇಲ್ಲಿ ಪ್ರಾಡಕ್ಟ್ ಐ ಡಿ ಇದೆ, ಹೌದಾ. ಪ್ರಾಡಕ್ಟ್ಸಲ್ಲಿ ನೋಡೋಣ, ಪ್ರಾಡಕ್ಟ್ ಐ ಡಿ ಇದೆನಾ. ಬಿಕಾಸ್ ರಿಲೇಟೆಡ್ ಐ ಡಿಸ್ ಇವೆ, ಹೌದಾ. ಈ ರಿಲೇಟೆಡ್ ಟೇಬಲ್ಗಳನ್ನು ನಾವು ದೂರ ಮಾಡಲಾರ್ದೆ, ಅಂದರೆ ಡಿಲೀಟ್ ಮಾಡೋ ಚಾನ್ಸ್ ನಾವು ಕೊಡಲಾರ್ದೆ ಏನು ಮಾಡಬೇಕು ಅಂದರೆ ಈ ಮಧ್ಯದಲ್ಲಿ ರಿಲೇಷನ್ಶಿಪ್ನ ಕ್ರಿಯೇಟ್ ಮಾಡ್ಕೋಬೇಕು, ಓಕೆ. ಇವತ್ತಿನ ಕ್ಲಾಸಲ್ಲಿ ಹೇಳ್ತಿರೋದೇ ರಿಲೇಷನ್ಶಿಪ್, ಹೌ ಟು ಕ್ರಿಯೇಟ್ ಆ ರಿಲೇಷನ್ಶಿಪ್ ಬಿಟ್ವೀನ್ ಐ ಡಿಸ್ ಅಂಥೇಳಿ, ಓಕೆ. ಯಾವ ರೀತಿ ಕ್ರಿಯೇಟ್ ಮಾಡಬೇಕಂತ ನೋಡೋಣ. ಇವಾಗ ಏನು ಮಾಡಬೇಕು ಅಂದರೆ ಇಲ್ಲಿ ಕಾಣ್ತಿರೋವಂಥ ಎಲ್ಲ ಟೇಬಲ್ಸ್ಗಳು ಏನಿದೆಯಲ್ಲ ಕ್ಲೋಸ್ ಮಾಡ್ಕೊಳ್ಳೋಣ, ಓಕೆ. ಒನ್ ಬೈ ಒನ್ ಎಲ್ಲ ಕ್ಲೋಸ್ ಆಗಿದೆ, ಹೌದಾ. ಇವಾಗ ಕ್ಲೋಸ್ ಆದಮೇಲೆ ರಿಲೇಷನ್ಶಿಪ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಇಲ್ಲಿ ನೋಡಿ ಕಾಣ್ತಿದೆ ಮೇಲೆ ಡಾಟಾಬೇಸ್ ಟೂಲ್ಸ್ ಅಂತ ಇದೆ, ಹೌದಾ. ಇಲ್ಲಿ ಡಾಟಾಬೇಸ್ ಟೂಲ್ಸ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿಬಿಟ್ಟು ರಿಲೇಷನ್ಶಿಪ್ಸ್, ಓಕೆ. ಈ ರಿಲೇಷನ್ಶಿಪ್ನ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಈ ರೀತಿ ಟೇಬಲ್ ಡಿಸ್ಪ್ಲೇ ಆಗುತ್ತೆ, ಶೋ ಟೇಬಲ್ ಅಂತೇಳಿ ನೋಡಿ, ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನಮಗೆ ಯಾವ್ದು ಬೇಕು ಅಂದರೆ ಫಸ್ಟೇ ನೀವು ನೋಡ್ಕೊಂಡಿರಬೇಕು ಯಾವ್ಯಾವ ಆ ಡಾಟಾ ಟೈಪ್ಸ್, ಅಂದರೆ ಫೀಲ್ಡ್ ನೇಮ್ ಯಾವ್ಯಾವ ರಿಲೇಟೆಡ್ ಇದೆ, ಓಕೆ, ಯಾವ ಟೇಬಲಲ್ಲಿ ರಿಲೇಟೆಡ್ ಇದೆ ಅಂಥೇಳಿ. ನಾನಿಲ್ಲಿ ಕಸ್ಟಮರ್ಸ್, ಓಕೆ, ಕಸ್ಟಮರ್ಸ್ ಮತ್ತು ಆರ್ಡರ್ಸ್ನ ಮಾತ್ರ ತಗೋತಾ ಇದ್ದೀನಿ, ಓಕೆ. ಇಲ್ಲಿ ನೋಡಿ ಕಸ್ಟಮರ್ಸ್ ಅಂತ ಇದೆ, ಹೌದಾ. ಇದನ್ನ ಡಬಲ್ ಕ್ಲಿಕ್ ಮಾಡಿ, ದೆನ್ ಆರ್ಡರ್ಸ್ ಡಬಲ್ ಕ್ಲಿಕ್ ಆದರೂ ಮಾಡಿ, ಅಥವಾ ಇಲ್ಲಿ ಆ್ಯಡ್ ಅಂತ ಇದೆ, ಓಕೆ. ಈ ರೀತಿ ಆರ್ಡರ್ಸ್ನ ಕ್ಲಿಕ್ ಮಾಡಿಬಿಟ್ಟು ಆ್ಯಡ್ ಅಂತಾದರೂ ಕೊಡಿ, ದೆನ್ ಕ್ಲೋಸ್. ಈ ರೀತಿ ಕೊಟ್ಟಾಗಿ ಇಲ್ಲಿ ನೋಡಿ, ಇಲ್ಲಿ ಬಾಕ್ಸಸ್ ಡಿಸ್ಪ್ಲೇ ಆಗುತ್ತೆ, ಹೌದಾ. ಕಸ್ಟಮರ್ ಡೀಟೇಲ್ಸ್ ಇರೋ ಅಂತ ಒಂದು ಬಾಕ್ಸ್ ಡಿಸ್ಪ್ಲೇ ಆಯಿತು. ದೆನ್ ಆರ್ಡರ್ಸ್, ಓಕೆ. ಇದರಲ್ಲಿ ನೋಡಬೇಕು, ಇಲ್ಲಿ ಪ್ರೈಮರಿ ಕೀಸ್ ನೋಡಿ, ಇಲ್ಲಿ ಇಂಡಿಕೇಟ್ ಆಗ್ತಿದೆ, ಹೌದಾ. ಕೀ ಒಂದು ಇಂಡಿಕೇಟ್ ಆಗ್ತಿದೆ, ಅಂದರೆ ಕಸ್ಟಮರ್ ಐ ಡಿ, ಅಂದರೆ ಇಲ್ಲಿ ಕೊಟ್ಟಿರುವಂಥ ಐ ಡಿ ಅಂದರೆ ರಿಲೇಟೆಡ್ ಸೇಮ್ ಇರಬೇಕು, ಕಸ್ಟಮರ್ ಐ ಡಿ. ದೆನ್ ಇಲ್ಲಿ ನೋಡಿ ಕಸ್ಟಮರ್ ಐ ಡಿ, ಹೌದಾ. ಇಲ್ಲಿ ಕಸ್ಟಮರ್ ದೆನ್ ಆರ್ಡರ್ಸಲ್ಲಿ ರಿಲೇಟೆಡ್ ಇರುವಂಥ ಒಂದು ಫೀಲ್ಡ್ ನೇಮಿಗೆ ಮಾತ್ರ ಅಟ್ಯಾಚ್ ಮಾಡಬೇಕು, ರಿಲೇಷನ್ಶಿಪ್ ಮಾಡಬೇಕು, ಓಕೆ. ಇಲ್ಲಿ ಏನು ಮಾಡಬೇಕಂದ್ರೆ ಇವಾಗ ನೋಡಿ ಕಸ್ಟಮರ್ ಐ ಡಿ ಕ್ಲಿಕ್ ಮಾಡಿದ್ದೀನಿ. ಇದನ್ನೇನು ಮಾಡಬೇಕು, ಹಾಗೆ ಹೋಲ್ಡ್ ಆನ್ ಅಂದರೆ ಪ್ರೆಸ್ ಮಾಡಿ, ಕಂಟಿನ್ಯೂಸ್ ಇಲ್ಲಿ ಪ್ರೆಸ್ ಮಾಡಿ, ಬಿಡ್ಲಿಕ್ಕೆ ಹೋಗಬೇಡ್ರಿ ಮೌಸ್ನ. ದೆನ್ ಇಲ್ಲಿ ಏನು ಮಾಡಬೇಕು, ಕಸ್ಟಮರ್ ಐ ಡಿಗೆ ಮಾತ್ರ ಪ್ಲೇಸ್ ಮಾಡಬೇಕು, ಬೇರೆ ಯಾವುದಕ್ಕೂ ಮಾಡಬೇಡಿ. ಇತಿ ಪ್ಲೇಸ್ ಮಾಡಿದ್ಮೇಲೆ ನೋಡಿ, ಇಲ್ಲಿ ಒಂದು ವಿಂಡೋ ಓಪನ್ ಆಗಿದೆ, ಹೌದಾ. ಈ ವಿಂಡೋ ನೋಡಿ ಇಲ್ಲಿ ಕಾಣ್ತಾ ಇದೆ. ವಿಂಡೋ ರಿಲೇಷನ್ಶಿಪ್ ಟೈಪ್ 1 to many ಅಂದರೆ ಒಂದಕ್ಕಿಂತ ಜಾಸ್ತಿ ಅಂತೇಳಿ. ಇವಾಗ ಏನು ಮಾಡಬೇಕು, ಕ್ರಿಯೇಟ್, ಓಕೆ. ಇಲ್ಲಿ ಕ್ರಿಯೇಟ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ
ಕ್ರಿಯೇಟ್ ಅಂದರೆ ಇಲ್ಲಿಂದ ಇಲ್ಲಿಗೆ ಏನಾಯಿತು, ಕ್ರಿಯೇಟ್ ಆಯಿತು. ಹೌದಾ? ಸೊ ಯಾವ ರೀತಿ ಕ್ರಿಯೇಟ್ ಆಯಿತು? ಸೊ ಇದಿಷ್ಟೇ ಮಾಡಿದ್ರೆ ರಿಲೇಷನ್ಶಿಪ್ ಮುಗಿಯಲ್ಲ. ಸೊ ಇನ್ನೂ ಒಂದಿಷ್ಟು ಮಾಡಬೇಕು ನೋಡಿ ಇಲ್ಲಿ. ಓಕೆ, ಕಸ್ಟಮರ್ ಐ ಡಿಯಿಂದ ಕಸ್ಟಮರ್ ಐ ಡಿವರೆಗೆ. ಓಕೆ, ಸೊ ಇವಾಗ ಏನು ಮಾಡೋಣ? ಓಕೆ, ಇಲ್ಲಿ ನೋಡಿ, ಇಲ್ಲಿ ಜಸ್ಟ್ ನಾನು ಏನು ಮಾಡಿದ್ದೀನಿ, ಲಿಂಕ್ ಮಾಡಿದ್ದೀನಿ. ಹೌದಾ? ಸೊ ಒಂದರಿಂದ ಒಂದಕ್ಕೆ ಲಿಂಕ್ ಮಾಡಿದ್ದೀನಿ, ಕಸ್ಟಮರ್ ಐ ಡಿ ಟು ಕಸ್ಟಮರ್ ಐ ಡಿ ಅಂತ ಹೇಳಿ. ಸೊ ಕಸ್ಟಮರಿಂದ ಹಿಡಿದು ಆರ್ಡರ್ ಡೀಟೇಲ್ಸ್ಗೆ ಲಿಂಕ್ ಮಾಡಿದ್ದೀನಿ. ಇವಾಗ ಏನು ಮಾಡ್ಕೋಬೇಕು ಅಂದರೆ ಕಸ್ಟಮರ್ಸ್ಗೆ ಹೋಗ್ತಾ ಇದ್ದೀನಿ ನಾನು. ಓಕೆ, ಸೊ ಇಲ್ಲಿ ಕಸ್ಟಮರ್ ಕ್ಲಿಕ್ ಮಾಡ್ತೀನಿ. ನೋಡಿ, ಇಲ್ಲಿ ಪ್ಲಸ್ ಕಾಣ್ತಾ ಇದೆ. ಹೌದಾ? ಸೊ ಈ ರೀತಿ ಏನು ಕಾಣುತ್ತೆ, ಪ್ಲಸ್ ಅಂತೇಳಿ ಒಂದು ಬಾಕ್ಸಲ್ಲಿ ಡಿಸ್ಪ್ಲೇ ಆಗುತ್ತೆ. ಅಂದರೆ ಸೆಪ್ರೇಟಾಗಿ ಕಾಣುತ್ತೆ. ಇದ್ರ ಮೇಲೆ ಪ್ಲಸ್ ಮೇಲೆ ಕ್ಲಿಕ್ ಮಾಡೋಣ. ನೋಡಿ, ಆರ್ಡರ್ಸ್ ಎಷ್ಟು ಕೊಟ್ಟಿದ್ದೀವಿ ನಾವು, ಅಂದರೆ 101 ಐ ಡಿ ಇರೋರು ಎಷ್ಟು ಕೊಟ್ಟಿದ್ದಾರೆ. ಓಕೆ, ಆರ್ಡರ್ ಎಷ್ಟು ಕೊಟ್ಟಿದ್ದಾರೆ, 6 ಎಂಪ್ಲಾಯ್ ಐ ಡಿ, ದೆನ್ ಆರ್ಡರ್ ಡೇಟ್ 1 ಮಾರ್ಚ್ಗೆ. ಓಕೆ, ಈ ರೀತಿ ಡೀಟೇಲ್ಸ್ ಕೊಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ನೋಡೋಣ. ಸೆಕೆಂಡಲ್ಲಿ ವಿನಯ್ ಎಷ್ಟು ಕೊಟ್ಟಿದ್ದಾರೆ, ಆರ್ಡರ್ 102. ಓಕೆ, ಸೊ 102 ಐ ಡಿ, ದೆನ್ ಎಂಪ್ಲಾಯ್ ಐ ಡಿ ನೋಡಬೇಕು 1, ಆ್ಯಂಡ್ ನೆಕ್ಸ್ಟ್ ನೋಡೋಣ ಇಲ್ಲಿ ಆರ್ಡರ್ ಐ ಡಿ 103, ದೆನ್ ಆರ್ಡರ್ ಐ ಡಿ 104, ಆರ್ಡರ್ ಐ ಡಿ 105. ಈ ರೀತಿ ಒಂದೊಂದೇ ಕಸ್ಟಮರ್ ಐ ಡಿ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಅಂಥೇಳಿ ನೋಡ್ಕೋಬೇಕಂದ್ರೆ ಇದು ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಏನಿದು ಅಂತ ರಿಲೇಷನ್ಶಿಪ್ ಮಾಡ್ತೀವಿ. ಹೌದಾ? ನಾವು ಒಂದಕ್ಕೊಂದು ರಿಲೇಷನ್ಶಿಪ್ ಮಾಡ್ತೀವಿ ಅಂದರೆ ಕಸ್ಟಮರ್ ಐ ಡಿ ನಮಗೆ ಇಲ್ಲಿ ಇಂಪಾರ್ಟೆಂಟ್. ಓಕೆ, ಸೊ ಕಸ್ಟಮರ್ ಐ ಡಿ ಅಂದರೆ ಇಲ್ಲಿಂದ ಕಸ್ಟಮರಿಂದ ಹಿಡಿದು ನಾವು ಆರ್ಡರ್ ಡೀಟೇಲ್ಸ್ವರೆಗೂ ಏನು ಮಾಡಿದ್ವಿ ಅಂದರೆ ಕನೆಕ್ಟ್ ಮಾಡಿದ್ವಿ, ಯಾವ ರೀತಿ ಲಿಂಕ್ ಮಾಡಿದ್ವಿ. ಹೌದಾ? ಸೊ ಕಸ್ಟಮರ್ಸ್ ಏನಕ್ಕೆ ತೊಗೋಬೇಕಂದ್ರೆ ನಾವು ಕಸ್ಟಮರ್ ಬಾಕ್ಸ್ನ ಮಾತ್ರ ಫಸ್ಟಿಗೆ ಡಿಸ್ಪ್ಲೇ ಆಗಿದೆ. ಹೌದಾ? ಅಲ್ಲಿ ಇರುವಂಥ ಕೀ ಅಂದರೆ ಪರ್ಟಿಕ್ಯುಲರ್ ಕಸ್ಟಮರ್ ಐ ಡಿ ಕೀ ಏನಾಗಿತ್ತು, ಲಿಂಕ್ ಆಗಿತ್ತು. ಯಾವುದಕ್ಕೆ? ಆರ್ಡರಲ್ಲಿ ಇರುವಂಥ ಒಂದು ಬಾಕ್ಸಲ್ಲಿ ಕಸ್ಟಮರ್ ಐ ಡಿಗೆ ಲಿಂಕ್ ಆಗಿತ್ತು. ಸೊ ನಾವು ಇಲ್ಲಿ ಏನೇ ನೋಡ್ಕೋಬೇಕಂದ್ರೂ ಒಬ್ಬ ಕಸ್ಟಮರ್ ಎಷ್ಟು ಐ ಡಿಗಳನ್ನ ಕ್ರಿಯೇಟ್ ಮಾಡಿದೆ, ಅಂದರೆ ಎಷ್ಟು ನಮಗೆ ಪ್ರಾಡಕ್ಟ್ಸ್ನ ಕೊಟ್ಟಿದ್ದಾರೆ ಅಂಥೇಳಿ ತಿಳ್ಕೊಳಕ್ಕೆ ನಾವು ಏನು ಮಾಡಬೇಕು, ಕಸ್ಟಮರ್ಸ್ ಅಂತೇಳಿನೇ ಇಲ್ಲಿ ಒಂದು ಬಾಕ್ಸ್ ನೋಡಿ, ಇಲ್ಲಿ ಪ್ಲಸ್ ಅಂತ ಕಾಣುತ್ತೆ. ಹೌದಾ? ಅದನ್ನ ಕ್ಲಿಕ್ ಮಾಡಬೇಕು. ದೆನ್ ಮೈನಸ್, ಆ್ಯಸ್ ಯೂಶ್ವಲ್ ನಾವು ನಾರ್ಮಲ್ ಪೊಸಿಷನಿಗೆ ತೊಗೊಂಡು ಬರಬೇಕು ಅಂತಂದರೆ ಈ ರೀತಿ ಮೈನಸ್ ಕ್ಲಿಕ್ ಮಾಡಿದರೆ ಸೊ ನಾರ್ಮಲ್ ಪೊಸಿಷನಿಗೆ ಬರುತ್ತೆ. ಓಕೆ, ನಾವು ಜಸ್ಟ್ ಏನು ಮಾಡಿದ್ವಿ, ಆರ್ಡರ್ ನೋಡಿದ್ವಿ, ಎಷ್ಟು ಆರ್ಡರ್ ಕೊಟ್ಟಿದ್ದಾರೆ ಒಬ್ಬೊಬ್ಬ ಕಸ್ಟಮರ್ ಐ ಡಿ ಮೇಲೆ ಅಂಥೇಳಿ. ಸೊ ಇವಾಗ ಏನು ಮಾಡೋಣ, ರಿಲೇಷನ್ಶಿಪ್ಸಲ್ಲಿ ಹೋಗೋಣ. ಓಕೆ, ಇಲ್ಲಿ ನೋಡಿ, ಜಸ್ಟ್ ಏನು ಮಾಡಿದ್ವಿ, ನಾವು ಒಂದೊಂದು ಬಾಕ್ಸ್ ಕ್ರಿಯೇಟ್ ಮಾಡಿ, ಬಟ್ ಸ್ಟ್ರಿಕ್ಟ್ ರೂಲ್ ಅಪ್ಲೈ ಆಗಿಲ್ಲ ಇದರಲ್ಲಿ. ಸೊ ಯಾವ ರೀತಿ ಅಂತ ನೋಡೋಣ. ಇದ್ರ ಮೇಲೆ ಕಾಣ್ತಿದೆಯಲ್ಲ ಇಲ್ಲಿ ಲೈನ್, ಓಕೆ, ಲಿಂಕ್ ಆಗಿದೆಯಲ್ಲ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನಿ ನಾನು. ಓಕೆ, ನೋಡಿ, ಒಂದು ವಿಂಡೋ ಡಿಸ್ಪ್ಲೇ ಆಗಿದೆ. ಇವಾಗ ಮತ್ತೆ ಏನು ಮಾಡ್ಬೋದು ಅಂತ ತೋರಿಸ್ತೀನಿ. ಈ ವಿಂಡೋ ಡಿಸ್ಪ್ಲೇ ಆಗಿದೆ. ಹೌದಾ? ಸೊ ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ ನೋಡಿ ಒಂದಿಷ್ಟು 3 ಏನು ಕಾಣ್ತಾ ಇದೆ. ಹೌದಾ? ಇಲ್ಲಿ ಬಾಕ್ಸಸ್ ವೈಸ್ ಕಾಣಿಸ್ತಾ ಇದೆ. ಇಲ್ಲಿ ನಾನು ಏನು ಮಾಡ್ತೀನಿ, ಎನ್ಫೋರ್ಸ್ ರೆಫರೆನ್ಷಿಯಲ್ ಇಂಟಿಗ್ರಿಟಿನ ನಾನು ಕ್ಲಿಕ್ ಮಾಡ್ತೀನಿ. ಓಕೆ, ಕ್ಲಿಕ್ ಮಾಡಿದಾಗ ಏನಾಗುತ್ತೆ ನೋಡೋಣ. ಕ್ಲಿಕ್ ಮಾಡಿದ್ಮೇಲೆ ಓಕೆ ಕ್ಲಿಕ್ ಮಾಡ್ತೀನಿ. ಓಕೆ, ಡಬಲ್ ಕ್ಲಿಕ್ ಮಾಡ್ತೀನಿ ನೋಡಿ ಇದ್ರ ಮೇಲೆ. ಓಕೆ, ಡಬಲ್ ಕ್ಲಿಕ್ ಮಾಡಿದ್ಮೇಲೆ ಏನು ಮಾಡಬೇಕು, ಸೊ ಇಲ್ಲಿ ಏನು ಕಾಣ್ತಾ ಇದೆ, ನಿಮಿಷ. ಓಕೆ, ನೋಡಿ ಇಲ್ಲಿ ಸೊ ಒಂದು ವಿಂಡೋ ಕಾಣ್ತಿದೆ. ಹೌದಾ? ಸೊ ಈ ವಿಂಡೋ ಅಲ್ಲಿ ಏನು ಹೇಳಿದೆ ಆಗಲೇ, ಎನ್ಫೋರ್ಸ್. ಓಕೆ, ಎನ್ಫೋರ್ಸ್ ರೆಫರೆನ್ಷಿಯಲ್ ಇಂಟಿಗ್ರಿಟಿನ ಕ್ಲಿಕ್ ಮಾಡಿ ಓಕೆ ಕೊಡ್ತೀನಿ. ಓಕೆ ಕೊಟ್ಟಾಗ ನೋಡಿ ಇಲ್ಲಿ ಡಾಟಾಬೇಸ್ ಇಂಜಿನ್ ಕುಡ್ ನಾಟ್ ಲಾಕ್ ಟೇಬಲ್ ಕಸ್ಟಮರ್ಸ್ ಬಿಕಾಸ್ ಇಟ್ ಈಸ್ ಆಲ್ರೆಡಿ ಇನ್ ದ ಯೂಸ್ ಬೈ ಅನದರ್ ಪರ್ಸನ್ ಆರ್ ಪ್ರಾಸೆಸ್. ಓಕೆ, ವಾಟ್ ಈಸ್ ದಿಸ್? ಇದೇನು ಈ ಬಾಕ್ಸ್ ರಿಲೇಟೆಡ್ ಏನು ಅಂತಂದರೆ ಇಲ್ಲಿ ನೋಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಕಸ್ಟಮರ್ ಟೇಬಲ್ ಏನಾಗಿದೆ, ಓಪನ್ ಆಗಿದೆ. ಹೌದಾ? ಸೊ ಅದನ್ನು ಏನು ಮಾಡ್ಕೋಬೇಕು, ನಾವು ಡಿಲೀಟ್ ಮಾಡ್ಕೋಬೇಕಂದ್ರೆ ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡಿದರೆ ಮಾತ್ರ ಇಲ್ಲಿ ಚೇಂಜಸ್ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲಿ ಏನು ಮಾಡ್ತೀನಿ, ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ಡಬಲ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಏನು ಮಾಡ್ತೀನಿ, ಎನ್ಫೋರ್ಸ್. ಓಕೆ, ಇದನ್ನು ಕ್ಲಿಕ್ ಮಾಡಿಬಿಟ್ಟು ಓಕೆ ಕೊಡ್ತೀನಿ. ನೋಡಿ ಇಲ್ಲಿ ಸೊ 1 to many. ಓಕೆ, ಸೊ ಕಸ್ಟಮರ್ ಐ ಡಿಯಿಂದ ಇಲ್ಲಿ ಆರ್ಡರ್ಸ್ ಏನು 1 to many, ಒಂದು ಇನ್ಫಿನಿಟಿ ಸಿಂಬಾಲ್ ಏನು ಡಿಸ್ಪ್ಲೇ ಆಗುತ್ತೆ, 1 to many ಅಂಥೇಳಿ ಡಿಸ್ಪ್ಲೇ ಆಗುತ್ತೆ. ಸೊ ನೀವು ಸ್ವಲ್ಪ ಇದರಲ್ಲಿ ಚೇಂಜಸ್ ಮಾಡ್ಕೋಬೇಕಾದ್ರೆ ಇನ್ಯಾವುದಾದ್ರೂ ಟೇಬಲ್ಸ್ ಓಪನ್ ಇದ್ವು ಅಂತಂದರೆ ನಿಮಗೆ ಇಲ್ಲಿ ಏನು ವರ್ಕ್ ಮಾಡ್ತೀರಿ ಡಿಸ್ಪ್ಲೇ ಆಗೋದಿಲ್ಲ. ಸೊ ನೀವು ಏನೇ ವರ್ಕ್ ಮಾಡೋಕ್ಕಿದ್ರೂ ಇಲ್ಲೆಲ್ಲ ಕ್ಲಿಯರ್ ಮಾಡ್ಕೋಬೇಕು. ಪರ್ಟಿಕ್ಯುಲರ್ ಟೇಬಲ್ ಮಾತ್ರ ಓಪನ್ ಮಾಡಿದರೆ ಮಾತ್ರ ಏನಾಗುತ್ತೆ, ನೀವು ಕೊಟ್ಟಿರೋಂಥ ಚೇಂಜಸ್ ಆಗಿರ್ಬೋದು, ಚೇಂಜಸ್ ಮಾಡ್ಕೊಳಕ್ಕಿದ್ರೆ ಮಾತ್ರ ವರ್ಕ್ ಆಗುತ್ತೆ. ಓಕೆ, ಇವಾಗ ಏನು ಮಾಡೋಣ, ಆರ್ಡರ್ಸ್ ಟೇಬಲ್ಗೆ ಹೋಗ್ತೀನಿ. ಆರ್ಡರ್ಸ್ ಟೇಬಲ್ಗೆ ಹೋದಾಗೆ ಇನ್ವ್ಯಾಲಿಡ್ ಐ ಡಿ ನಾನೇನಾದರೂ ಕೊಟ್ಟರೆ ಆ್ಯಕ್ಸಸ್ ಅಲೋ ಮಾಡಲ್ಲ ನಮಗೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ 106 ಅಂತೇಳಿ ಕೊಡ್ತಾ ಇದ್ದೀನಿ. ಓಕೆ, ಸೊ 106. ಓಕೆ, ಕಸ್ಟಮರ್ ಐ ಡಿ ಕೊಡ್ತಾ ಇದ್ದೀನಿ ನಾನು. ಕಸ್ಟಮರ್ ಐ ಡಿ 99 ಅಂತ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಏನದ ಎಂಪ್ಲಾಯ್ ಐ ಡಿ, ಸೊ ಎಂಪ್ಲಾಯ್ ಐ ಡಿ 2 ಅಂತೇಳಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ 11 ಮಾರ್ಚ್ ಅಂತೇಳಿ ಕೊಡ್ತೀನಿ. ಓಕೆ,
ಸೊ ನೆಕ್ಸ್ಟ್ ಏನದ ಡೆಲಿವರಿ ಡೇಟ್. ಓಕೆ, ಸೊ ಇದು ಡೆಲಿವರಿ ಡೇಟ್ ಏನೈತೆ 9 ಮಾರ್ಚ್ ಅಂತ ಕೊಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಏನೈತೆ ಶಿಪ್ ಡೇಟ್. ಓಕೆ, ಶಿಪ್ ಡೇಟು ಏನೈತೆ 11 ಜೂನ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ಈ ರೀತಿ ಕೊಟ್ಟು ನೆಕ್ಸ್ಟ್ ಅಡ್ರೆಸ್ ಒಂದು ಕೊಟ್ಬಿಡೋಣ, KLM ಅಂತ ಹೇಳಿ ಕೊಡ್ತಾ ಇದ್ದೀನಿ. ಇವಾಗ ಏನು ಮಾಡ್ತೀನಿ ನಾನು, ಸೇವ್ ಮಾಡ್ತೀನಿ. ಸೊ ಸೇವ್ ಮಾಡಿದಾಗ ನೋಡಿ ಇಲ್ಲಿ ಒಂದು ಡೈಲಾಗ್ ಬಾಕ್ಸ್ ಅಂದರೆ ಏನು ಓಪನ್ ಆಯಿತು, ಯು ಕೆನಾಟ್ ಆ್ಯಡ್ ಆರ್ ಚೇಂಜ್ ಎ ರೆಕಾರ್ಡ್ ಬಿಕಾಸ್ ಆ ರಿಲೇಟೆಡ್ ರೆಕಾರ್ಡ್ ಈಸ್ ರಿಕ್ವೈರ್ಡ್ ಇನ್ ಟೇಬಲ್ ಕಸ್ಟಮರ್ಸ್. ಓಕೆ, ಸೊ ಏನಿದು ಏನು ಹೇಳ್ತಾ ಇದೆ ಅಂದರೆ ಇಲ್ಲಿ 99 ಅಂತ ಹೇಳಿ ಕೊಟ್ಟಿದ್ದೀನಿ, ಹೌದಾ. ಸೊ ಕಸ್ಟಮರ್ ID, ಸೊ ಈ 99 ಅನ್ನೋ ID ಇದೆಯಾ ಅದು ಫಸ್ಟ್ ನೋಡ್ಕೋಬೇಕು ನಾವಿಲ್ಲಿ. ಕಸ್ಟಮರ್ ಐಡಿಯಲ್ಲಿ ನೋಡಿ, ಇಲ್ಲಿ ಕಸ್ಟಮರ್ ಐಡಿಯಲ್ಲಿ 5 ಮಾತ್ರ ಲಾಸ್ಟ್ ಇದೆ, ಹೌದಾ. ಇಲ್ಲಿ ನೋಡಿ 5 ಮಾತ್ರ ಇದೆ, ಹೌದಾ. ಇದರಲ್ಲಿ 9 ಅಂತೇಳಿ ಎಕ್ಸ್ಟ್ರಾ 99 ಅಂತ ಇದೆನಾ ಕಸ್ಟಮರ್ ಐಡಿಯಲ್ಲಿ? ಇಲ್ಲ. ಸೊ ಇನ್ವ್ಯಾಲಿಡ್ ಯಾವುದಾದ್ರೂ ತೋರಿಸಿದ್ರೆ ಇಲ್ಲಿ ಏನಾಗಲ್ಲ, MS ಆಕ್ಸೆಸ್ ತೊಗೊಳಲ್ಲ. ಸೊ ನೆನ್ಪಿಟ್ಕೊಳ್ಳಿ, ನಾವೇನಾದರೂ ಎಕ್ಸ್ಟ್ರಾ ಎಂಟ್ರಿ ಮಾಡ್ಕೋಬೇಕು ಅಂದರೆ ಇಲ್ಲಾರ್ದು ಯಾವ್ದಾದ್ರು ನಂಬರ್ಸ್ ಚೇಂಜಸ್ ಮಾಡ್ಕೋಬೇಕಂದ್ರೆ ಎಂಟ್ರಿ ಮಾಡೋದೇ ಇಲ್ಲ. ಅದು ಮಾತ್ರ ಯಾವಾಗಲೂ ಕೇರ್ಫುಲ್ಲಾಗಿ ನೆನ್ಪಿಟ್ಕೊಳ್ಳಿ. ಅದಕ್ಕೆ ಏನಾಗ್ತಿದೆ ನೋಡಿ, ಇಲ್ಲಿ ಸೇವ್ ಮಾಡಿ ಓಕೆ ಕೊಡ್ತೀನಿ. ಸೊ ಓಕೆ ಕೊಟ್ಟರೆ ಏನಾಯಿತು, ಸೇವ್ ಆಗಲ್ಲ ಅಂಥೇಳಿ. ಓಕೆ, ಸೇವ್ ಆಗ್ತಿಲ್ಲ ಇದು ಅಂಥೇಳಿ. ಸೊ ಗೊತ್ತಾಯ್ತಲ್ಲ, ಇನ್ವ್ಯಾಲಿಡ್ ಯಾವುದಾದ್ರೂ ತೊಗೊಂಡ್ರೆ ಏನಾಗುತ್ತೆ, ಇಲ್ಲಿ ವರ್ಕ್ ಆಗೋದಿಲ್ಲ. ಸೊ ಬೆಟರ್ ನಾವೇನು ಮಾಡಿಬಿಡೋಣ, ಇವಾಗ ಈ ಚೇಂಜಸ್ ಮಾಡ್ಕೊಳ್ಳೋಣ. ಎಲ್ಲಿ ಆರ್ಡರ್ಲಿ, ಓಕೆ, ಕಸ್ಟಮರಲ್ಲಿ ಏನು ಮಾಡ್ತೀನಿ ನಾನು, ಇನ್ವ್ಯಾಲಿಡ್ ಕೊಡ್ತಾ ಇದ್ದೀನಿ. ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಓಕೆ ವೆಯ್ಟ್. ಓಕೆ ನೋಡಿ, ಇಲ್ಲಿ ನಾನು ಏನು ಕೊಟ್ಟಿದ್ದೀನಿ 6 ಅಂತೇಳಿ, ಹೌದಾ. 6 ಅಲ್ಲ 99 ಬೇಕು ನನಗೆ. ಓಕೆ, ಇದನ್ನ ಕ್ಯಾನ್ಸಲ್ ಮಾಡ್ತೀನಿ. 99 ಡಿಸ್ಪ್ಲೇ ಆಗ್ತಿಲ್ಲ, ಯಾಕೆ, ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ ಇಲ್ಲಿ ವ್ಯೂವಲ್ಲಿ ಹೋಗೋಣ. ಏನು ಕೊಟ್ಟಿದ್ದೀನಿ ನೋಡ್ತೀನಿ, ಕಸ್ಟಮರ್ ಐಡಿಯಲ್ಲಿ ಆಟೋ ನಂಬರ್ ಕೊಟ್ಟಿದ್ದೀನಿ. ಓಕೆ, ಆಟೋ ನಂಬರ್ ಕೊಟ್ಟರೆ ಏನಾಗುತ್ತೆ ನಿಮಗೆ, ಇಲ್ಲಿ ಏನೇ ನೀವು ಚೇಂಜಸ್ ಮಾಡಿ ಚೇಂಜಸ್ ಆಗೋದಿಲ್ಲ, ಬಿಕಾಸ್ ಅದು ಆಟೋ ಆಗಿ ಡಿಸ್ಪ್ಲೇ ಆಗುತ್ತೆ ನಂಬರ್ಸ್. ಅದಕ್ಕೆ ಏನು ಮಾಡಬೇಕು ಇವಾಗ, ಸೊ ಆ್ಯಸ್ ಯೂಶ್ವಲ್ ಹೇಳಿದೆ, ರೈಟ್ ಮೌಸ್ ಕ್ಲಿಕ್ ಮಾಡಿ ಇಲ್ಲಿ ಡಿಲೀಟ್ ರೋ. ಓಕೆ, ಇಲ್ಲಿ ಚೇಂಜ್ ಮಾಡಿಕೊಂಡ್ರೆ ಮಾತ್ರ ಆಗುತ್ತೆ. ಡಿಲೀಟ್ ರೋಸ್ ಕೊಡ್ತಾ ಇದ್ದೀನಿ, ಓಕೆ ಕೊಡ್ತಿದ್ದೀನಿ. ಇಫ್ ಯು ವಾಂಟ್ ಟು ಡಿಲೀಟ್ ದಿಸ್ ಫೀಲ್ಡ್, ಫಸ್ಟ್ ಡಿಲೀಟ್ ಇಟ್ಸ್ ರಿಲೇಷನ್ಶಿಪ್ ಇನ್ ದ ವಿಂಡೋ. ಓಕೆ, ಸೊ ಇದೇನಾಗುತ್ತೆ, ತುಂಬ ಕ್ಲಮ್ಸಿ ಆಗುತ್ತೆ. ಇವಾಗ ಇಷ್ಟೊತ್ತು ವರ್ಕ್ ಮಾಡಿದ್ದೇನಾಗುತ್ತೆ, ತುಂಬ ಹಾಳಾಗುತ್ತೆ. ಓಕೆ, ಸೊ ನಾನು ಬ್ಯಾಕ್ ಬರ್ತಾ ಇದ್ದೀನಿ. ಇಲ್ಲಿ ಬಂದು ಏನು ಮಾಡ್ತಿದ್ದೀನಿ ನಾನು, ಇನ್ವ್ಯಾಲಿಡ್ ಏನು ಮಾಡ್ತಾ ಇದ್ದೀನಿ ಇಲ್ಲಿ ಯಾವುದರಲ್ಲಿ, ಓಕೆ, ಸೊ ಆರ್ಡ್ರಲ್ಲಿ ತೊಗೊಂಡಿದ್ವಿ, ಹೌದಾ. ಇಲ್ಲಿ ಏನು ಮಾಡ್ತೀನಿ ನಾನು, 6 ಅಂತೇಳಿನೇ ಕೊಡ್ತೀನಿ. ಓಕೆ, 6 ಕೊಟ್ಟರೆ ಏನಾಗುತ್ತೆ, ನಮಗೆ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಓಕೆ, ಸೊ ಇವಾಗ ಏನು ಮಾಡ್ತೀನಿ, ಕಸ್ಟಮರಲ್ಲಿ ಏನು ಮಾಡೋಣ, 6 ಅಂತೇಳಿ ತೊಗೊಂಡು, ಸೊ ಇಲ್ಲಿ ಒಂದು ಹೆಸರು ಕೊಡೋಣ. ಓಕೆ, ಹೆಸರು ಕೊಟ್ಟಿದ್ದೀನಿ, ರಾಕೇಶ್ ಆರ್ಕೆ ಅಂತ ಕೊಡ್ತಾ ಇದ್ದೀನಿ. ಓಕೆ, ಸೊ ಓಕೆ, ಸೊ ಇದೇನು ಮಾಡಿದೆ ನಾನು, ಇಲ್ಲಿ ಮೇಲ್ ID ಎಲ್ಲ ಕೊಟ್ಟಿದ್ದೀನಿ, ಹೌದಾ. ಸೊ ಇಲ್ಲಿ ಕೊಟ್ಬಿಟ್ಟು ಏನು ಮಾಡ್ತೀನಿ ನಾನು, ಸೇವ್ ಮಾಡ್ತೀನಿ. ಓಕೆ, ಇವಾಗ ಏನು ಮಾಡ್ತೀನಿ ನಾನು, ಸೇವ್ ಮಾಡ್ತೀನಿ. ಸೇವ್ ಮಾಡಿಬಿಟ್ಟು ಏನು ಮಾಡ್ತಿದ್ದೀನಿ ನಾನು, ರಿಲೇಷನ್ಶಿಪ್ಗೆ ಹೋಗ್ತಾ ಇದ್ದೀನಿ. ರಿಲೇಷನ್ಶಿಪ್ಪಲ್ಲಿ ನೋಡ್ಬೋದು ನೀವು, ಓಕೆ, 1 to infinity. ಓಕೆ, ಇವಾಗ ಏನಾಯಿತು, ಚೇಂಜಸ್ ಆಯಿತು. ಸೊ ಅಲ್ಲಿಂದ ಅಲ್ಲಿಗೆ ಏನಾಯಿತು, ಚೇಂಜಸ್ ಆಗಿದೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ನಾನು ಇಲ್ಲಿ ಕಸ್ಟಮರ್ ID ಏನು ತೊಗೊಂಡಿದ್ದೀನಿ, ಆಟೋ ನಂಬರ್ ಅಂತ ಹೇಳಿ ತೊಗೊಂಡಿದ್ದೀನಿ, ಹೌದಾ. ಇಲ್ಲಿ ನೋಡಿ ಆಟೋ ನಂಬರ್ ಅಂತ ಇದೆ. ಸೊ ಆಟೋ ನಂಬರ್ ಬದಲು ನೀವು ಜಸ್ಟ್ ನಂಬರ್ ತೊಗೊಂಡ್ರೆ ಏನಾಗುತ್ತೆ, ಇಲ್ಲಿ ವರ್ಕ್ ಆಗುತ್ತೆ. ಇಲ್ಲ ಅಂತಂದರೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ, ಹೌದಾ. ಸೊ ನಾನು ಇವಾಗ ಏನೇ ಚೇಂಜಸ್ ಮಾಡಿದ್ರು ಚೇಂಜಸ್ ಆಗಲ್ಲ. ಮತ್ತು ಇನ್ ಕೇಸ್ ನಾನು ಎಂಟೈರ್ ರೋ ಡಿಲೀಟ್ ಮಾಡಬೇಕು ಅಂದರೆ ರಿಲೇಷನ್ಶಿಪ್ ಎಲ್ಲ ಏನಾಗುತ್ತೆ, ಕಂಪ್ಲೀಟ್ ಡಿಲೀಟ್ ಆಗುತ್ತೆ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, ಇಲ್ಲಿ ಏನೋ ನೀವು ಚೇಂಜಸ್ ಮಾಡ್ಕೊಂಡ್ರಿ, ಹೌದಾ. ಕಸ್ಟಮರ್ ಐಡಿಯಲ್ಲಿ 6 ಅಂತೇಳಿ ತೊಗೊಂಡ್ರಿ, ದೆನ್ ಆರ್ಡರ್ಸಲ್ಲಿ ತೊಗೋಬೋದು. ಆರ್ಡರ್ಸಲ್ಲಿ 6 ಅಂತೇಳಿ ಚೇಂಜಸ್ ಆಯಿತು, ಹೌದಾ. ಕಸ್ಟಮರ್ ID, ಓಕೆ, ಆರ್ಡರ್ಸ್, ಇಲ್ಲಿ ನೋಡಿ ಆರ್ಡರ್ 6 ಅಂತೇಳಿ 6th ಆರ್ಡರ್ ಅಂತ ಇದೆ, ಕಸ್ಟಮರ್ ID ಇದೆ, ಹೌದಾ. ಸೊ ಇನ್ ಕೇಸ್ ನೀವು ಏನಾದರೂ ಚೇಂಜಸ್ ಮಾಡ್ಕೊಳ್ಲಿಕ್ಕಿದ್ರೆ ಕಸ್ಟಮರಲ್ಲಿ ಇವು ನಂಬರ್ ನೀವು ಇಲ್ಲಿ 6 ಬದಲು ಅಂದರೆ ಒಂದು ಪರ್ಮನೆಂಟ್ ಡಿಲೀಟ್ ಅಲ್ಲ, ಡೂಪ್ಲಿಕೇಟ್ ಆಗಿ ಮಾಡ್ಕೋಬೇಕಿತ್ತು ಅಂತಂದರೆ ಇಲ್ಲಿ 6 ಪ್ಲೇಸಲ್ಲಿ ಇನ್ ಕೇಸ್ ನೀವೇನಾದರೂ 7 ಅಥವಾ 99 ಅಂತೇಳಿ ಏನಾದರೂ ತೊಗೊಳ್ಲಿಕ್ಕಿದ್ರೆ ಏನು ಮಾಡ್ಕೋಬೇಕಿತ್ತು, ಇಲ್ಲಿ ಚೇಂಜಸ್ ಮಾಡ್ಕೋಬೇಕು. ಓಕೆ, ಸೊ ಚೇಂಜಸ್ ಮಾಡಿದ್ರೆ ಏನಾಗುತ್ತೆ, ಚೇಂಜಸ್ ಆಗಲ್ಲ. ಅವಾಗ ಏನು ಮಾಡಬೇಕು, ರಿಲೇಷನ್ಶಿಪ್ಗೆ ಹೋಗಬೇಕು. ಇಲ್ಲಿ ಹೋಗ್ಬಿಟ್ಟು ಓಕೆ ಡಬಲ್ ಕ್ಲಿಕ್ ಮಾಡಿ
ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆ ಹೌದಾ, ಎನ್ಫೋರ್ಸ್ ರೆಫರೆನ್ಷಿಯಲ್ ಇಂಟಿಗ್ರಿಟಿ, ಕ್ಯಾಸ್ಕೇಡ್ ಅಪ್ಡೇಟ್ ರಿಲೇಟೆಡ್ ಫೀಲ್ಡ್ಸ್. ಓಕೆ, ಸೊ ದೆನ್ ಡಿಲೀಟ್ ರೆಕಾರ್ಡ್ಸ್. ಇನ್ ಕೇಸ್ ನಾವು ಡಿಲೀಟ್ ಮಾಡಿದ್ರೂ ಅಲ್ಲಿ ಚೇಂಜಸ್ ಆಗಬೇಕು. ದೆನ್ ರಿಲೇಟೆಡ್ ಫೀಲ್ಡ್ಸ್ ನಾವೇನು ಚೇಂಜಸ್ ಕೊಟ್ರು ಚೇಂಜಸ್ ಆಗಬೇಕು. ಇವಾಗ ಏನು ಮಾಡಬೇಕು, ಕ್ಲಿಕ್ ಓಕೆ. ಸೊ ಓಕೆ ಕ್ಲಿಕ್ ಮಾಡಿಬಿಟ್ರೆ ಏನಾಗುತ್ತೆ, ಓಕೆ ವೆಯ್ಟ್, ಇದಕ್ಕೇನಾಯಿತು ಅಂತಂದರೆ ಇಲ್ಲಿ ನಾವು ಟೇಬಲ್ ಓಪನ್ ಮಾಡಿರ್ತೀವಿ ಹೌದಾ, ಸೊ ಟೇಬಲ್ಸ್ ಎಲ್ಲ ಕ್ಲೋಸ್ ಇರಬೇಕು. ಇಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೊಳ್ಬೇಕು ಅಂತಂದರೆ ಸೊ ರಿಲೇಟೆಡ್ ಟೇಬಲ್ಸ್ ಎಲ್ಲ ಕ್ಲೋಸ್ ಇರಬೇಕು. ಓಕೆ, ಓಕೆ ಫೈನ್. ಇವಾಗ ಏನು ಮಾಡೋಣ, ಸದ್ಯಕ್ಕೆ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿಬಿಟ್ಟು ಡಬಲ್ ಕ್ಲಿಕ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಎನ್ಫೋರ್ಸ್ ರೆಫರೆನ್ಷಿಯಲ್ ಇಂಟಿಗ್ರಿಟಿ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀವಿ, ಅದ್ರ ಜೊತೆಗೆ ಕ್ಯಾಸ್ಕೇಡ್ ಅಪ್ಡೇಟ್. ಓಕೆ, ಇದಿಷ್ಟು ಕ್ಲಿಕ್ ಮಾಡಿಕೊಂಡು ಓಕೆ ಕೊಡೋಣ. ಓಕೆ ಕೊಟ್ಟಾಗ ಏನಾಗುತ್ತೆ, ಇಲ್ಲಿ ಕಸ್ಟಮರ್ಸಲ್ಲಿ ಇಲ್ಲಿ ಏನಾದರೂ ಚೇಂಜಸ್ ಮಾಡಲಿಕ್ಕಿದ್ರೆ ನೀವು ಚೇಂಜಸ್ ಮಾಡ್ಕೋಬೋದು. ಅಂದರೆ ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಮಾತ್ರ ಚೇಂಜಸ್ ಆಗುತ್ತೆ, ಇಲ್ಲಾಂದರೆ MS ಆಕ್ಸೆಸಲ್ಲಿ ಚೇಂಜ್ ಆಗೋದಿಲ್ಲ. ಸೊ ನೀವೇನೇ ಇದ್ರೂ ತುಂಬ ಕಾನ್ಫಿಡೆನ್ಷಿಯಲ್ ಆಗಿ ಮಾಡಬೇಕು, ವರ್ಕ್ ತುಂಬ ಸಿನ್ಸಿಯರಾಗಿ ಮಾಡಬೇಕು ಅಂದರೆ ಇದು ಆಪ್ಷನ್ಸ್ ಎಲ್ಲ ನೀವು ತಿಳ್ಕೊಂಡೇ ಇರಬೇಕು. ಇಲ್ಲ ಅಂತಂದರೆ ನಿಮಗೆ ಅರ್ಥನೇ ಆಗೋದಿಲ್ಲ MS ಆಕ್ಸೆಸ್. ಸೊ ತುಂಬ ಕ್ಲಿಯರಾಗಿ ಕೇಳಿ ಕ್ಲಾಸ್ನ. ಓಕೆ, ಇಲ್ಲಿ ನೋಡಿ, ಇದರಲ್ಲಿ ಕಸ್ಟಮರ್ಸಲ್ಲಿ ಹೌದಾ, ಕಸ್ಟಮರ್ಸಲ್ಲಿ ನೀವು ಚೇಂಜಸ್ ಮಾಡಿರ್ತೀರ ಹೌದಾ. ಇಲ್ಲಿ ಏನಾದ್ರು ಚೇಂಜಸ್ ಮಾಡಿದರೆ ಇಮ್ಮಿಡಿಯೇಟ್ ಏನಾಗುತ್ತೆ, ಆರ್ಡರ್ ಡೀಟೇಲ್ಸಲ್ಲಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ಓಕೆ, ಆರ್ಡ್ರಲ್ಲಿ ಅಂದರೆ ಕಸ್ಟಮರ್ ID, ಇಲ್ಲೂ ಕಸ್ಟಮರ್ ID, ದೆನ್ ಕಸ್ಟಮರ್ಸಲ್ಲಿನೂ ಕಸ್ಟಮರ್ ID, ಇಮಿಡಿಯೇಟ್ ಏನಾಗುತ್ತೆ, ಚೇಂಜಸ್ ಬರುತ್ತೆ. ಓಕೆ, ಸೊ ಇಲ್ಲಿ ಇಮಿಡಿಯೇಟ್ ಚೇಂಜ್ ಆಗಿ ದೆನ್ ನಂಬರ್ಸ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಇದೇ ಥರ ಯಾವ ರೀತಿ ನಾವು ಒಂದಕ್ಕೊಂದು ಚೇಂಜಸ್ ಮಾಡ್ಕೋಬೇಕು ಅಂತಂದರೆ ಈ ರೀತಿ ಯೂಸ್ ಮಾಡ್ಕೊರಿ. ಸೊ ಇದನ್ನು ನಾವೇನು ಮಾಡ್ತೀವಿ, ರಿಲೇಷನ್ಶಿಪ್ಪಲ್ಲಿ ಹೌದಾ. ಸೊ ರಿಲೇಷನ್ಶಿಪ್ಪಲ್ಲಿ ಈ ರೀತಿ ಚೇಂಜಸ್ ಮಾಡ್ಕೊತೀವಿ. 1 to many ಅಂದರೆ 1 to ಅಂದರೆ ಒಂದರಿಂದ ನಾವು ಹಲವಾರು ಚೇಂಜಸ್ ಮಾಡ್ಕೋಬೋದು. ಬಟ್ ಪರ್ಟಿಕ್ಯುಲರ್ ಆಪ್ಷನ್ಸ್ನ ನಾವೇನು ಮಾಡ್ಕೋಬೇಕು, ಇಲ್ಲಿ ಏನು ಮಾಡ್ಕೋಬೇಕು, ಅದರಲ್ಲಿ ವರ್ಕ್ ಮಾಡ್ತಾ ಇರಬೇಕು ಹೌದಾ. ಪರ್ಟಿಕ್ಯುಲರ್ ಆಪ್ಷನ್ನ ಕ್ಲಿಕ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಈ ಡೀಟೇಲ್ಸ್ ಏನಾಗುತ್ತೆ, ಎರೇಸ್ ಆಗೋ ಚಾನ್ಸಸ್ ಇರ್ತವೆ. ಅಂದರೆ ಇದು ತುಂಬ ಸ್ಟ್ರಿಕ್ಟಾಗಿರುತ್ತೆ MS ಆಕ್ಸೆಸ್. ಓಕೆ, ಸೊ ಇದೆಲ್ಲ ಆಪ್ಷನ್ಸ್ ಇದರಲ್ಲಿ MS ಎಕ್ಸೆಲಲ್ಲಿ ಇರೋದಿಲ್ಲ, ಆಕ್ಸೆಸಲ್ಲಿ ಮಾತ್ರ ಇದೆ. ಸೊ ಇದಕ್ಕೆ ಅಲ್ಲಿಂದ ಇದಕ್ಕೆ ಅಂದರೆ ಎಕ್ಸೆಲ್ಲಿಂದ ಆಕ್ಸೆಸ್ಗೆ ತುಂಬ ಚೇಂಜಸ್ ಇದೆ. ಸೊ ಅದೇ ಇಲ್ಲಿ ಚೇಂಜಸ್ ನಾನು ನಿಮಗೆ ತೋರಿಸ್ತಾ ಇರೋದು. ಸೊ ನೀವು ಅಷ್ಟೇ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಆಗಬೇಕಾಗತ್ತೆ. ಇವಾಗ ನಾವೇನು ಮಾಡಿದ್ವಿ, ಕಸ್ಟಮರ್ಸ್ ಮತ್ತು ಆರ್ಡರ್ಸ್ ಮಧ್ಯದಲ್ಲಿ ಏನು ಮಾಡಿದ್ವಿ, ಒಂದು ರಿಲೇಷನ್ಶಿಪ್ನ ಫಾರ್ಮ್ ಮಾಡಿದ್ವಿ ಹೌದಾ. ಸೊ ಅದೇ ಥರ ಇನ್ನೊಂದಿಷ್ಟು ನೀವು ರಿಲೇಷನ್ಶಿಪ್ನ ಫಾರ್ಮ್ ಮಾಡ್ಕೋಬೇಕು ಅಂದರೆ ಡಾಟಾಬೇಸ್ ಟೂಲ್ಸಲ್ಲಿ ಬರಬೇಕು. ಓಕೆ, ಸೊ ಡಾಟಾಬೇಸ್ ಟೂಲಲ್ಲಿ ಏನು ಮಾಡೋಣ, ರಿಲೇಷನ್ಶಿಪ್ಸಲ್ಲಿ ಹೋಗೋಣ. ನೀವು ಇಲ್ಲಿ ಏನು ಮಾಡ್ಕೋಬೋದು ನೋಡಿ, ಇದ್ರ ಮೇಲೆ ಇಲ್ಲಿ ಕಾಣ್ತಿದೆ ಹೌದಾ ಲಿಂಕ್. ಈ ಲಿಂಕ್ ಮೇಲೆ ರೈಟ್ ಮೌಸ್ ಕ್ಲಿಕ್ ಮಾಡಿ ಶೋ ಟೇಬಲ್ ಅಂತ ಬರುತ್ತೆ ಹೌದಾ. ಸೊ ಶೋ ಟೇಬಲ್ ಬರುತ್ತೆ. ಇದರಲ್ಲಿ ಇನ್ನೂ ಯಾವುದಾದ್ರೂ ಚೇಂಜಸ್ ಮಾಡ್ಕೊಳ್ಲಿಕ್ಕಿದೆ ಅಂದರೆ ಒಂದು ಲಿಂಕ್ ಕೊಡಬೇಕು ಅಂತಂದರೆ, ಸೊ ನಾನಿಲ್ಲಿ ಪ್ರಾಡಕ್ಟ್ಸ್ ಮತ್ತು ಸಪ್ಲೈಯರ್ಸ್ ತೊಗೋತಾ ಇದ್ದೀನಿ. ಪ್ರಾಡಕ್ಟ್ಸ್ ದೆನ್ ಸಪ್ಲೈಯರ್ಸ್. ಸೊ ಇದಿಷ್ಟು ಏನು ಮಾಡ್ತಾ ಇದ್ದೀನಿ ನಾನು, ಇವೆರಡನ್ನ ತೊಗೊಂಡಿದ್ದೀನಿ. ಇದರಲ್ಲಿ ನೋಡಬೇಕು ಇಲ್ಲಿ, ಸೊ ಯಾವ ಕೀ ಇದೆ, ಪ್ರಾಡಕ್ಟ್ ID ಕೀ, ದೆನ್ ಇಲ್ಲಿ ಪ್ರಾಡಕ್ಟ್ ID ಸಪ್ಲೈಯರ್ಸ್. ಸೊ ಈ ಕೀಯಿಂದ ಈ ಕೀಗೆ ಪ್ರೈಮರಿ ಕೀಸ್ನ ಏನು ಮಾಡಬೇಕು, ಲಿಂಕ್ ಮಾಡ್ಕೋಬೇಕು. ಸೊ ಅದೇ ಥರ ಇಲ್ಲಿ ಪಾಯಿಂಟ್ಔಟ್ ಮಾಡಿ ಈ ರೀತಿ ಡ್ರ್ಯಾಗ್ ಮಾಡಿ ಪ್ರಾಡಕ್ಟ್ ID ಮೇಲೆ ಮಾತ್ರ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿಬಿಟ್ಟು ಏನು ಮಾಡ್ತೀರಿ ನೀವು ಇಲ್ಲಿ ಕ್ರಿಯೇಟ್. ಓಕೆ, ಸೊ ಕ್ರಿಯೇಟ್ ಮಾಡೋಣ ಇಲ್ಲಿ. ಓಕೆ, ಕ್ರಿಯೇಟ್ ಮಾಡಿದಾಗ ಏನಾಯಿತು, ಇಲ್ಲಿಂದ ಇಲ್ಲಿಗೆ ಲಿಂಕ್ ಆಯಿತು. ಸೊ ಇವಾಗ ಮತ್ತೆ ನೀವು ಪ್ರಾಡಕ್ಟ್ ಐಡಿಯಲ್ಲಿ ಹೋಗೋಣ. ಓಕೆ, ಸೊ ಪ್ರಾಡಕ್ಟಲ್ಲಿ ಹೋದಾಗ ನೋಡಿ ಮತ್ತೆ ಪ್ಲಸ್ ಸಿಂಬಲ್ ಕಾಣುತ್ತೆ. ಓಕೆ, ಪ್ಲಸ್ ಸಿಂಬಲ್ ಅಂತಂದರೆ ಯಾವ್ಯಾವ ಸಪ್ಲೈಯರ್ಸ್ ಯಾವ್ದ್ಯಾವ್ದು ಆರ್ಡರ್ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಆರ್ಡರ್ಸ್ ಎಷ್ಟಿವೆ, ಎಷ್ಟು ಸಪ್ಲೈಯರ್ ಏನು ಮಾಡಿದ್ದಾನೆ, ಸಪ್ಲೈಯರ್ 2 ಅಂತೇಳಿ ನೇಮ್ಗೆ ಅಂದರೆ ಒಂದು ಸಪ್ಲೈಯರ್ ID ಎಷ್ಟು ಆರ್ಡರ್ಸ್ ತೊಗೊಂಡಿದ್ದಾರೆ, ಎಷ್ಟು ಇಲ್ಲ, ಸಪ್ಲೈಯರ್ಸ್ ಎಷ್ಟಿದ್ದಾರೆ ಅಂಥೇಳಿ ಗೊತ್ತಾಗುತ್ತೆ ನಮಗೆ. ಈ ರೀತಿ ಡೀಟೇಲ್ಸ್ ಗೊತ್ತಾಗುತ್ತೆ. ಓಕೆ, ಸೊ ಇದನ್ನೇನು ಮಾಡೋಣ, ರೆಡ್ಯೂಸ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ನೋಡಿ ಇಲ್ಲಿ ಎನ್ಫೋರ್ಸ್ ರೆಫರೆನ್ಷಿಯಲ್ ಇಂಟಿಗ್ರಿಟಿ ಇದೆಯಲ್ಲ, ಸೊ ಇದನ್ನು ಕ್ಲಿಕ್ ಮಾಡ್ಕೊಡಿ. ಇನ್ ಕೇಸ್ ಏನೋ ಚೇಂಜಸ್ ಮಾಡಲಿಕ್ಕಿದ್ರೆ ಸೊ ನೀವು ಡೈರೆಕ್ಟಾಗಿ ಚೇಂಜ್ ಮಾಡ್ಕೋಬೋದು. ಓಕೆ ಕ್ಲಿಕ್ ಮಾಡ್ತೀನಿ. ಸೊ 1 to many ಹೌದಾ, ಲಿಂಕ್ ಹೇಗಿದೆ ಇದು, 1 to many ಇನ್ಫಿನಿಟಿ ಸಿಂಬಾಲ್ ನಿಮಗೆ ತೋರಿಸ್ತಾ ಇದೆ ಹೌದಾ. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಯಾವುದರಲ್ಲಿ ಪ್ರಾಡಕ್ಟ್ ನೋಡೋಣ. ಪ್ರಾಡಕ್ಟ್ಸಲ್ಲಿ ನೋಡಿ ಇಲ್ಲಿ ಪ್ಲಸ್ ಹೌದಾ, ಈ ರೀತಿ ಚೇಂಜಸ್ ಕಾಣ್ತಾ ಇದೆ. ಓಕೆ, ನೋಡಿ ಇಲ್ಲಿ
ಸೊ ಅದಕ್ಕೆ ಈ ರೀತಿ ಲಿಂಕ್ ಮಾಡಿದರೆ ಒಬ್ಬ ಸಪ್ಲೈಯರ್ ಏನು ಮಾಡ್ಬೋದು, ಪ್ರಾಡಕ್ಟ್ ಅಂದರೆ ಒನ್ ಸಪ್ಲೈಯರ್ ಕ್ಯಾನ್ ಪ್ರಾಡಕ್ಟ್ ಸೋ ಮೆನಿ ಪ್ರಾಡಕ್ಟ್ಸ್, ಹೌದಾ. ಸೊ ಈ ರೀತಿ ಪ್ರಾಡಕ್ಟ್ಸ್ನ ನಾವು ಒಬ್ಬ ಸಪ್ಲೈಯರ್ ತಯಾರು ಮಾಡ್ಕೋಬೋದು ಪ್ರಾಡಕ್ಟ್ಸ್ನ ಅಂತೇಳಿ ಈ ರೀತಿ ಶೋ ಆಫ್ ಮಾಡ್ಬೋದು. ನೋಡಿ ಇಲ್ಲಿ ತೋರಿಸ್ತಾ ಇದೆ. ಸೊ ಈ ರೀತಿ ವರ್ಕ್ ಮಾಡ್ತಾ ಇರಿ. ಇಲ್ಲಿ ಚೇಂಜಸ್ ಮಾಡ್ಕೊಳ್ಳೋಣ ಸಪ್ಲೈಯರ್ಸಲ್ಲಿ. ಓಕೆ, ಸಪ್ಲೈಯರ್ಸಲ್ಲಿ ಏನಿದೆ, S1 ಅಂತ ಇದೆ, ಹೌದಾ. ಸೊ S01 ಅಂತ ಹೇಳಿ ಕೊಡ್ತಾ ಇದ್ದೀನಿ ನಾನು, S01. ಓಕೆ, ಕೆಳಗಡೆ ಏನು ಮಾಡ್ತಾ ಇದ್ದೀನಿ ಮತ್ತೆ S0, ಓಕೆ, S02, ನೆಕ್ಸ್ಟ್ ಕೆಳಗಡೆ S03, ಸೊ ಮತ್ತೆ ನೆಕ್ಸ್ಟ್ S04, ಓಕೆ. ಸೊ ಲಾಸ್ಟ್ S05. ಓಕೆ, ಸೊ ಈ ರೀತಿ ಕೊಟ್ಟು ಏನು ಮಾಡಬೇಕು ನಾವು, ಚೇಂಜಸ್ ಇದೆನಾ ಅಂತ ಹೇಳಿ ನೋಡ್ಕೊಳ್ಳೋಣ. ಸೊ ಸೇವ್ ಮಾಡ್ತಾ ಇದ್ದೀನಿ ನಾನು. ಸೇವ್ ಮಾಡಿದಾಗ ಏನಾಗಿ ಸಪ್ಲೈಯರ್ ಐ ಡಿ, ಓಕೆ, ಸಪ್ಲೈಯರ್ ಐ ಡಿ ಯಾವುದ್ರಲ್ಲಿ ಬರುತ್ತೆ ಮತ್ತು ಪ್ರಾಡಕ್ಟ್ ಐ ಡಿಯಲ್ಲಿ, ಹೌದಾ. ಸೊ ಪ್ರಾಡಕ್ಟ್ ಐ ಡಿಯಲ್ಲಿ ನೋಡ್ಕೊಳ್ಳೋಣ. ಸೊ ನೋಡಿ ಇಲ್ಲಿ ಚೇಂಜಸ್ ಆಗಿಲ್ಲ. ಸೊ ಯಾಕಾಗಿಲ್ಲ ನೋಡೋಣ. ನೋಡಿ ಇಲ್ಲಿ ಚೇಂಜಸ್ ಕಾಣ್ತಾ ಇದೆ. ಸಪ್ಲೈಯರ್ ಐ ಡಿಯಲ್ಲಿ ನಾವು ಚೇಂಜಸ್ ಮಾಡಿದ್ವಿ. ಸೊ ಪ್ರಾಡಕ್ಟಲ್ಲಿ ನೋಡಿ ಆಬ್ವಿಯಸ್ಲಿ ಏನಾಗುತ್ತೆ, ಸಪ್ಲೈಯರ್ ಐ ಡಿಯಲ್ಲಿ ಚೇಂಜಸ್ ಕಾಣುತ್ತೆ ನಿಮಗೆ. ಓಕೆ, ಸೊ ಬಿಕಾಸ್ ನಾವಲ್ಲಿ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡಿದ್ದೀವಿ, ಹೌದಾ. ಸೊ ಎಂಟೈರ್ ನಮಗೆ ಏನೋ ಫೀಲ್ಡ್ ಇರಲಿ, ಸೊ ಫೀಲ್ಡ್ ನೇಮ್ ಏನೇ ಇರಲಿ ಚೇಂಜಸ್ ಮಾಡ್ಕೋಬೇಕು ಅಂಥೇಳಿ ಅದಕ್ಕೆ ಏನಾಗುತ್ತೆ ನೋಡಿ ಇಲ್ಲಿ ಚೇಂಜಸ್ ಆಗ್ತಾ ಇದೆ. ಓಕೆ, ಸೊ ಈ ರೀತಿ ನೀವೇನು ಮಾಡಬೇಕು, ರಿಲೇಷನ್ಶಿಪ್ನ ಕ್ರಿಯೇಟ್ ಮಾಡ್ಕೋಬೇಕು. ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ಒಬ್ಬೊಬ್ಬ ಪ್ರಾಡಕ್ಟ್ ಅಂದರೆ ಒಬ್ಬೊಬ್ಬ ಸಪ್ಲೈಯರ್ ಆಗಿರ್ಬೋದು, ಎಷ್ಟು ಪ್ರಾಡಕ್ಟ್ಸ್ನ ಮೇಂಟೈನ್ ಮಾಡಿದ್ದಾರೆ ಅಥವಾ ಒಂದು ಆರ್ಡರ್ಸ್ ಡೀಟೇಲ್ಸ್ ಎಷ್ಟು ತೊಗೊಂಡಿದ್ದಾರೆ, ಒಂದು ಪ್ರಾಡಕ್ಟ್ ಎಷ್ಟಾಗಿದೆ ಅಂತೇಳಿ ಈ ರೀತಿ ಡೀಟೇಲ್ಸ್ ನಾವು ತಿಳ್ಕೊಬೇಕಿತ್ತು ಅಂದರೆ ಈ ರೀತಿ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡಿದ್ರೆ ಏನಾಗುತ್ತೆ, ನಮಗೆ ತುಂಬ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಲಿಕ್ಕಾಗತ್ತೆ. ಅದೇ ಥರ ನೋಡಿ ಇವತ್ತಿನ ಕ್ಲಾಸಲ್ಲಿ ರಿಲೇಷನ್ಶಿಪ್ ಹೇಳಿದೆ, ಹೌದಾ, ಹೇಗೆ ಅಟ್ಯಾಚ್ ಮಾಡಬೇಕು ಅಂಥೇಳಿ. ಸೊ ಇದೇ ಥರ ನೀವು ವರ್ಕ್ ಮಾಡ್ತಾ ಇರಿ. ಡೈಲಿ ಏನು ಮಾಡಬೇಕು, ಈ ರೀತಿ ಕ್ಲಾಸ್ ಒನ್ಸ್ ಬಿಟ್ಟು ಟ್ವೈಸ್ ಕೇಳಿ, ಬಿಕಾಸ್ ಲಿಟಲ್ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅಲ್ಲಿವರೆಗೆ ಏನು ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.